ದೇಶದಲ್ಲೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಎಲ್ಲ ಗ್ರಾಹಕರಿಗೆ ಇದೇ ಏಪ್ರಿಲ್ 1ರಿಂದ 5 ಹೊಸ ರೂಲ್ಸ್ ಜಾರಿಗೊಳಿಸಿದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಎಸ್ಬಿಐ ತನ್ನ ಗ್ರಾಹಕರ ಸಂಖ್ಯೆಯನ್ನ ಹೆಚ್ಚಿಸ್ತಾ ಇದ್ದು, ಗ್ರಾಹಕರ ಸುರಕ್ಷತೆ ಮತ್ತು ಭದ್ರತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಮೇಲಿಂದ ಮೇಲೆ ತನ್ನ ಎಲ್ಲ ಗ್ರಾಹಕರಿಗೆ ಹೊಸ ರೂಲ್ಸ್ ಗಳನ್ನ ಜಾರಿಗೊಳಿಸ್ತಾ ಇದೆ. ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಬ್ಯಾಂಕಿನ ಅಕೌಂಟ್ ಇರೋದು ಸಾಮಾನ್ಯ. ಅದರಲ್ಲೂ ಸಾರ್ವಜನಿಕ ವಲಯದಲ್ಲೇ ಅತಿ ದೊಡ್ಡ ಬ್ಯಾಂಕ್ ಅಂತ ಹೆಸರುವಾಸಿಯಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಂದು ಕುಟುಂಬದಲ್ಲಿ ಈ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ನೀವು ಕೂಡ ಈ ಎಸ್ಬಿಐ ಬ್ಯಾಂಕಿನಲ್ಲಿ ಅಕೌಂಟ್ ಇದ್ದವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಒಂದು ಲೈಕ್ ಮಾಡಿ. ಇದೇ ಏಪ್ರಿಲ್ 1ರಿಂದ 5 ಹೊಸ ರೂಲ್ಸ್ ಗಳನ್ನ ಜಾರಿಗೊಳಿಸಲಾಗ್ತಾ ಇದ್ದು, ಪ್ರತಿಯೊಬ್ಬ ಅಕೌಂಟ್ ಇರುವ ಎಲ್ಲಾ ಗ್ರಾಹಕರು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಸ್ಬಿಐ ಕಾರ್ಡ್ ತನ್ನ ರಿವಾರ್ಡ್ ಪಾಯಿಂಟ್ ಗಳ ಯೋಜನೆಯಲ್ಲಿ ಬದಲಾವಣೆಗಳನ್ನ ಪ್ರಕಟಿಸಿದೆ. ಕೆಲವು ವಿಭಾಗಗಳು ಈಗ ಮೊದಲಿಗಿಂತ ಕಡಿಮೆ ರಿವಾರ್ಡ್ ಪಾಯಿಂಟ್ ಗಳನ್ನ ಪಡಿತಾವೆ. ಉದಾಹರಣೆಗೆ ಸ್ವಿಗ್ಗಿಯಲ್ಲಿ ಆನ್ಲೈನ್ ಖರ್ಚು ಮಾರ್ಚ್ 31, 2025ರಿಂದ ಜಾರಿಗೆ ಬರುತ್ತೆ. ಮತ್ತೆ ಏರ್ ಇಂಡಿಯಾ ಟಿಕೆಟ್ ಗಳನ್ನ ಖರೀದಿಸೋದು ಏಪ್ರಿಲ್ 1, 2025ರಿಂದ ಜಾರಿಗೆ ಬರುತ್ತೆ. ಈ ಹೊಸ ನಿಯಮಗಳು ಯಾವ ಕಾರ್ಡ್ಗಳಿಗೆ ಅನ್ವಯಿಸ್ತವೆ? ಸಿಂಪ್ಲಿಕ್ ಎಸ್ಬಿಐ ಕಾರ್ಡ್, ಏರ್ ಇಂಡಿಯಾ ಎಸ್ಬಿಐ ಪ್ಲಾಟಿನಂ ಕ್ರೆಡಿಟ್ ಕಾರ್ಡ್ ಮತ್ತು ಏರ್ ಇಂಡಿಯಾ ಎಸ್ಬಿಐ ಸಿಗ್ನೇಚರ್ ಕ್ರೆಡಿಟ್ ಕಾರ್ಡ್ ಹೊಂದಿರುವವರು ಈ ಬದಲಾವಣೆಗಳನ್ನ ಗಮನಿಸಬೇಕು. ಸಿಂಪ್ಲಿಕ್ ಎಸ್ಬಿಐ ಕಾರ್ಡ್ ಸ್ವಿಗ್ಗಿಯಲ್ಲಿ ಕಡಿಮೆ ರಿವಾರ್ಡ್ ಪಾಯಿಂಟ್ಗಳು. ಈ ಕಾರ್ಡ್ ಹೊಂದಿರುವವರು ಪ್ರಸ್ತುತ ಸ್ವಿಗ್ಗಿಯಲ್ಲಿ ಮಾಡುವ ಆನ್ಲೈನ್ ವಹಿವಾಟುಗಳಲ್ಲಿ 10 ರಿವಾರ್ಡ್ ಪಾಯಿಂಟ್ಗಳನ್ನು ಪಡಿತಾರೆ. ಇದು ಆಹಾರ ವಿತರಣಾ ವೆಚ್ಚಗಳಿಗೆ ಗಣನೀಯವಾಗಿ ಪ್ರೋತ್ಸಾಹಕವಾಗಿದೆ. ಏಪ್ರಿಲ್ 1, 2025ರಿಂದ ಇದನ್ನ 5 ರಿವಾರ್ಡ್ ಪಾಯಿಂಟ್ಗಳಿಗೆ ಇಳಿಸಲಾಗಿಲ್ಲ. ಅಪೋಲೋ 24x7, ಬುಕ್ ಮೈ ಶೋ, ಕ್ಲಿಯರ್ ಟ್ರಿಪ್, ಡೊಮಿನೋಸ್, ಐಜಿಪಿ, ಮಿಂತ್ರಾ, ನೆಟ್ಮೆಟ್ಸ್ ಮತ್ತು ಯಾತ್ರಾನಲ್ಲಿ ಮಾಡುವ ಆನ್ಲೈನ್ ಖರೀದಿಗಳಿಗೆ 10 ರಿವಾರ್ಡ್ ಪಾಯಿಂಟ್ಗಳು ಇನ್ನು ಲಭ್ಯವಿರುತ್ತವೆ. ಈ ಪ್ಲಾಟ್ಫಾರ್ಮ್ ವಹಿವಾಟುಗಳಿಗೆ ನಿರಂತರ ಪ್ರಯೋಜನಗಳನ್ನ ಖಚಿತಪಡಿಸುತ್ತೆ. ಎಸ್ಬಿಐ ಕಾರ್ಡ್ನ ವೆಬ್ಸೈಟ್ ಪ್ರಕಾರ ಸಿಂಪ್ಲಿಕ್ಲಿಕ್ ಎಸ್ಬಿಐ ಕಾರ್ಡ್ ಮೂಲಕ ಸ್ವಿಗ್ಗಿಯಲ್ಲಿ ಆನ್ಲೈನ್ ಖರ್ಚುಗಳಲ್ಲಿ 10 ರಿವಾರ್ಡ್ ಪಾಯಿಂಟ್ಗಳು ಸಂಗ್ರಹಣೆಯನ್ನ ಏಪ್ರಿಲ್ 1, 2025ರಿಂದ 5 ರಿವಾರ್ಡ್ ಪಾಯಿಂಟ್ಗಳಿಗೆ ತಿದ್ದುಪಡಿ ಮಾಡಲಾಗಿದೆ. ಅಪೋಲೋ 24x7, ಬುಕ್ ಮೈ ಶೋ, ಹಾಗೆಯೇ ಕ್ಲಿಯರ್ ಟ್ರಿಪ್, ಡೊಮಿನೋಸ್, ಐಜಿಪಿ, ಮಿಂತ್ರಾ, ನೆಟ್ಮೆಟ್ಸ್ ಮತ್ತು ಯಾತ್ರಾನಲ್ಲಿ ಆನ್ಲೈನ್ ಖರ್ಚುಗಳು ನಿಮ್ಮ ಕಾರ್ಡ್ 10 ರಿವಾರ್ಡ್ ಪಾಯಿಂಟ್ಗಳನ್ನ ಪಡೆಯುವುದನ್ನು ಮುಂದುವರಿಸುತ್ತವೆ. ಏರ್ ಇಂಡಿಯಾ ಎಸ್ಬಿಐ ಪ್ಲಾಟಿನಂ ಕ್ರೆಡಿಟ್ ಕಾರ್ಡ್, ಏರ್ ಇಂಡಿಯಾ ಟಿಕೆಟ್ಗಳಲ್ಲಿ ಕಡಿಮೆ ರಿವಾರ್ಡ್ ಪಾಯಿಂಟ್ಗಳು. ಪ್ರಸ್ತುತ ಈ ಕಾರ್ಡ್ಗಳನ್ನ ಹೊಂದಿರುವವರು ಏರ್ ಇಂಡಿಯಾ ಟಿಕೆಟ್ ಬುಕ್ಕಿಂಗ್ಗಳಿಗೆ ಏರ್ಲೈನ್ನ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಖರ್ಚು ಮಾಡುವ ಪ್ರತಿ Rs. 100ಕ್ಕೆ 15 ರಿವಾರ್ಡ್ ಪಾಯಿಂಟ್ಗಳನ್ನು ಪಡಿತಾರೆ. ಮಾರ್ಚ್ 31, 2025ರಿಂದ ಇದನ್ನ Rs. 100 ಖರ್ಚಿಗೆ 5 ರಿವಾರ್ಡ್ ಪಾಯಿಂಟ್ಗಳಿಗೆ ಇಳಿಸದಿದ್ದರೆ ಇದು ಏರ್ಪೋರ್ಟ್ ಬುಕಿಂಗ್ಗಳಲ್ಲಿ ಭಾರತದ ಪ್ರಯೋಜನಗಳನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಎಸ್ಬಿಐ ಕಾರ್ಡ್ನ ವೆಬ್ಸೈಟ್ನ ಪ್ರಕಾರ 31 ಮಾರ್ಚ್ 2025ರಿಂದ ಏರ್ ಇಂಡಿಯಾ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪ್ರಾಥಮಿಕ ಕಾರ್ಡುದಾರರು ತನಗಾಗಿ ಏರ್ ಇಂಡಿಯಾ ಟಿಕೆಟ್ಗಳನ್ನು ಖರೀದಿಸುವಾಗ ಖರ್ಚು ಮಾಡುವ Rs. 100ಕ್ಕೆ 15 ರಿವಾರ್ಡ್ ಪಾಯಿಂಟ್ಗಳ ತ್ವರಿತ ರಿವಾರ್ಡ್ ಪ್ರಯೋಜನಗಳನ್ನು ನಿಮ್ಮ ಏರ್ ಇಂಡಿಯಾ ಎಸ್ಬಿಐ ಪ್ಲಾಟಿನಂ ಕ್ರೆಡಿಟ್ ಕಾರ್ಡ್ನಲ್ಲಿ 5 ರಿವಾರ್ಡ್ ಪಾಯಿಂಟ್ಗಳಿಗೆ ತಿದ್ದುಪಡಿ ಮಾಡಲಾಗಿದೆ. 10 ನಿಮಿಷದಲ್ಲಿ ಐಫೋನ್ ಡೆಲಿವರಿ. ಆಪಲ್ ಅಭಿಮಾನಿಗಳಿಗೆ ಝೆಪ್ಟೋದ ಭರ್ಜರಿ ಗಿಫ್ಟ್. ಏರ್ ಎಸ್ಬಿಐ ಸಿಗ್ನೇಚರ್ ಇಂಡಿಯಾ ಕ್ರೆಡಿಟ್ ಕಾರ್ಡ್, ಏರ್ ಇಂಡಿಯಾ ಟಿಕೆಟ್ಗಳಲ್ಲಿ ಕಡಿಮೆ ರಿವಾರ್ಡ್ ಪಾಯಿಂಟ್ಗಳು. ಪ್ರಸ್ತುತ ಈ ಕಾರ್ಡ್ ಅನ್ನು ಹೊಂದಿರುವವರು ಏರ್ಲೈನ್ ನ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡುವಂತಹ ಏರ್ ಇಂಡಿಯಾ ಟಿಕೆಟ್ ಖರೀದಿಗಳಿಗೆ ಪ್ರತಿ Rsಕ್ಕೆ 30 ರಿವಾರ್ಡ್ ಪಾಯಿಂಟ್ಗಳನ್ನು ಪಡಿತಾರೆ. ಮಾರ್ಚ್ 31, 2025ರಿಂದ ಇದನ್ನ Rs. 100 ಖರ್ಚಿಗೆ 10 ರಿವಾರ್ಡ್ ಪಾಯಿಂಟ್ಗಳಿಗೆ ಇಳಿಸದೇ ಇದ್ದರೆ ಈ ರಿವಾರ್ಡ್ ಸಂಗ್ರಹಣೆ ಗಣನೀಯವಾಗಿ ಮಾರ್ಚ್ 31, 2025ರಿಂದ ಏರ್ ಇಂಡಿಯಾ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪ್ರಾಥಮಿಕ ಕಾರ್ಡುದಾರರು ತನಗಾಗಿ ಏರ್ ಇಂಡಿಯಾ ಟಿಕೆಟ್ಗಳನ್ನು ಖರೀದಿಸುವಾಗ ಖರ್ಚು ಮಾಡುವ Rs. 100ಕ್ಕೆ 30 ರಿವಾರ್ಡ್ ಪಾಯಿಂಟ್ಗಳ ತ್ವರಿತ ರಿವಾರ್ಡ್ ಪ್ರಯೋಜನಗಳನ್ನು ನಿಮ್ಮ ಏರ್ ಇಂಡಿಯಾ ಎಸ್ಬಿಐ ಸಿಗ್ನೇಚರ್ ಕ್ರೆಡಿಟ್ ಕಾರ್ಡ್ನಲ್ಲಿ 10 ರಿವಾರ್ಡ್ ಪಾಯಿಂಟ್ಗಳಿಗೆ ತಿದ್ದುಪಡಿ ಮಾಡಲಾಗಿದೆ ಎಂದು ಎಸ್ಬಿಐ ಕಾರ್ಡ್ ವೆಬ್ಸೈಟ್ ಅನ್ನು ಹೊಂದಿದೆ.